ನಮಸ್ಕಾರ ಸ್ನೇಹಿತರೆ, ವರ್ಲ್ಡ್ ವೇದಗೆ ನಿಮಗೆಲ್ಲರಿಗೂ ಸ್ವಾಗತ. ಹಲೋ ಸ್ನೇಹಿತರೆ, ಅದ್ಭುತ ಸುದ್ದಿ ಒಂದು ಹೊರಬರುತ್ತಿದೆ. ಆ ಸುದ್ದಿಯೇನೆಂದರೆ ಭಾರತ ಈಗ ರೈಲುಗಳನ್ನು ಎಕ್ಸ್ಪೋರ್ಟ್ ಮಾಡುವ ಸಾಧ್ಯತೆ ಇದೆ. ನಿಮಗಿದು ತಮಾಷೆ ಅನಿಸಬಹುದು. ಆದರೆ ಭಾರತ ಈಗಾಗಲೇ ಅಕ್ಕಪಕ್ಕದ ದೇಶಗಳಿಗೆ, ನೇಪಾಳ, ಬಾಂಗ್ಲಾದೇಶ ಅಂತಹ ಅನೇಕ ದೇಶಗಳಿಗೆ ರೈಲುಗಳನ್ನು, ರೈಲಿನ ಡಬ್ಬಿಗಳನ್ನು, ಹಳಿಗಳನ್ನು, ಇನ್ನೂ ಅನೇಕ ಬಿಡಿಭಾಗಗಳನ್ನು ಸಹ ಎಕ್ಸ್ಪೋರ್ಟ್ ಮಾಡುತ್ತದೆ. ಆದರೆ ನಮ್ಮ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ ಅವರು ಹೇಳುವ ಪ್ರಕಾರ ಭಾರತದ ವಂದೇ ಭಾರತ್ ರೈಲುಗಳು ನಮ್ಮ ದೇಶದಲ್ಲಿ ಅದ್ಭುತ ಯಶಸ್ಸನ್ನು ಕಂಡಿದ್ದಲ್ಲದೆ ಭಾರತದ ಹೆಮ್ಮೆಯನ್ನು ಸಹ ಹೆಚ್ಚಿಸಿವೆ. ಈ ಮೊದಲು ಭಾರತದ ರೈಲ್ವೆಯೆಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತದಲ್ಲಿನ ರೈಲ್ವೆಗಳಲ್ಲಿ ಡಬ್ಬಿಗಳನ್ನು ತುಂಬಿ ಹೊರ ಭಾಗದಲ್ಲಿ ಜನರು ನೇತಾಡುವ, ಜನರು ಡಬ್ಬಿಗಳ ಮೇಲೆ ಹತ್ತಿ ಕುಳಿತಿರುವ ಸ್ಥಿತಿಯಲ್ಲಿ ತೋರಿಸಲಾಗುತ್ತಿತ್ತು. ಆದರೆ ಯಾವಾಗ ಭಾರತದಲ್ಲಿ ವಂದೇ ಭಾರತ್ ಓಡಾಡಲು ಶುರು ಮಾಡಿದವು ಆವಾಗಿನಿಂದ ಭಾರತದ ರೈಲ್ವೆ ಇಮೇಜ್ ಬೇರೆಯಾಗಿ ಬಿಟ್ಟಿತು. ಭಾರತದ ರೈಲ್ವೆ ವಿಶ್ವದಲ್ಲಿ 3ನೇ ದರ್ಜೆಯಿಂದ ಇವತ್ತು 2ನೇ ದರ್ಜೆಗೆ ಏರಿಕೆಯಾಗಿದೆ. ಭಾರತದ ರೈಲ್ವೆ ಸಚಿವರು ಹೇಳುವ ಪ್ರಕಾರ ಅನೇಕ ವಿದೇಶಗಳಿಂದ ವಂದೇ ಭಾರತ್ ರೈಲುಗಳ ಬೇಡಿಕೆ ಬರುತ್ತಿದ್ದು, ನಾವು ಭಾರಿ ಬೇಡಿಕೆ ಬರುತ್ತಿರುವುದರಿಂದ ರೈಲ್ವೆ ಇಲಾಖೆಗೆ ರೈಲುಗಳನ್ನು ರಫ್ತು ಮಾಡಲು ಶುರುಮಾಡಿ ಎಂದು ನಿರ್ದೇಶಿಸಿದ್ದೇವೆ. ಬರುವ ಕೆಲವೇ ವರ್ಷದಲ್ಲಿ ವಂದೇ ಭಾರತ್ ರೈಲುಗಳನ್ನು ರಫ್ತು ಮಾಡಬಹುದು. ಇದರಿಂದ ನಮಗೆ ಹಲವಾರು ಲಾಭದ ಜೊತೆ ಭಾರತದಲ್ಲಿ ಉದ್ಯೋಗ ಹೆಚ್ಚಾಗುತ್ತದೆ. ಭಾರತದ ರೈಲುಗಳು ವಿದೇಶಗಳಲ್ಲಿ ಓಡಾಡುವುದರಿಂದ ಭಾರತದ ಇಮೇಜ್ ಹೆಚ್ಚಾಗುತ್ತದೆ. ತಮ್ಮ ದೇಶಗಳಲ್ಲಿ ಭಾರತದ ವಂದೇ ಭಾರತ್ ರೈಲುಗಳ ಒಂದು ಅದ್ಭುತ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸಿದ್ದನ್ನು ನೋಡಿ ಭಾರತೀಯರ ಬಗ್ಗೆ ಗೌರವ ಹೆಚ್ಚಿಸುತ್ತದೆ. ಭಾರತದ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ ಅವರು ಹೇಳುವ ಪ್ರಕಾರ ಇದು ಕೇವಲ ಪ್ರಾರಂಭ. ಮುಂದಿನ ದಿನಗಳಲ್ಲಿ ಭಾರತ ಅಮೃತ ಭಾರತ್ ರೈಲುಗಳನ್ನು ಸಹ ತಯಾರಿಸಲು ಹೊರಟಿದೆ. ಅದು ಕೂಡ ಕೆಲವು ವರ್ಷಗಳಲ್ಲಿ 1000 ರೈಲುಗಳನ್ನು ತಯಾರಿಸುವ ಗುರಿ ಹೊಂದಿದೆ. ಈ ಅಮೃತ ಭಾರತ್ ರೈಲುಗಳು ವಂದೇ ಭಾರತ್ ರೈಲುಗಳ ಜೊತೆ ಸೇರಿ ಭಾರತೀಯ ರೈಲ್ವೆಯನ್ನು ವಿಶ್ವದ ಮುಂಚೂಣಿಯಲ್ಲಿ ಭಾರತ್ ಗೌರವ ಹೆಚ್ಚಿಸುವ ಕೆಲಸವನ್ನು ಮಾಡುತ್ತಲ್ಲದೆ ರೈಲುಗಳ ರಫ್ತು ಹೆಚ್ಚಾಗಿ ಮಾಡುವುದರಿಂದ ನಮ್ಮ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ಖಜಾನೆಗೆ ಹಣ ಕೂಡ ಬರುತ್ತದೆ. ಇದರಿಂದ ನಮ್ಮ ಜಿಡಿಪಿಯಲ್ಲಿ ಹೆಚ್ಚಳವನ್ನು ಕಾಣಬಹುದು. ಒಟ್ಟಿನಲ್ಲಿ ಹೇಳಬೇಕೆಂದರೆ ಇದರಿಂದ ನಮಗೆ ಲಾಭ ತುಂಬಾನೇ ಇದೆ. ಭಾರತ್ ತನ್ನ ಯೋಜನೆಯನ್ನು ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ತರಲಿ ಎಂದು ಹಾರೈಸೋಣ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಬಂದರೆ ನಾನು ನಿಮಗೆ ತಿಳಿಸುತ್ತೇನೆ. ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.